ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಇದು ನಮ್ಮ ಊಟಿ ಟ್ರಿಪ್ನ 4ನೇ ಎಪಿಸೋಡ್. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರೋ ಪ್ಲೇಸ್ ಪೈಕಾರ ಲೇಕ್ ಮತ್ತು ಪೈಕಾರ ವಾಟರ್ ಫಾಲ್ಸ್. ಸೊ ಊಟಿಗೆ ಬಂದವರು ಮಿಸ್ ಮಾಡದೆ ನೋಡ್ಕೊಂಡು ಹೋಗಬೇಕಾಗಿರೋ ಪ್ಲೇಸಸ್ ಲಿಸ್ಟಲ್ಲಿ ಈ ಎರಡೂ ಪ್ಲೇಸಸ್ ಕೂಡ ಸೇರಿಕೊಳ್ಳುತ್ತೆ. ಸೊ ಈ ಪೈಕಾರ ಲೇಕ್ ಮತ್ತು ಪೈಕಾರ ವಾಟರ್ ಫಾಲ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡ್ಕೊಂಬನ್ನಿ. ನೀವೀಗ ಮುಂದೆ ನೋಡ್ತಿರೋದು ಕ್ಯಾರೆಟ್ ಫೀಲ್ಡ್ಸು. ಇಲ್ಲಿ ಕ್ಯಾರೆಟ್ ಮಾರ್ತಿದ್ರು. ಸೊ ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಳ್ಳೋಣ ತಿನ್ನಲಿಕ್ಕೆ ಅಂತ ಆಶೀಶ್ ಹೋಗಿದ್ದಾನೆ ತೊಗೊಂಡು ಬರಲಿಕ್ಕೆ. ಸೊ ಫ್ರೆಶ್ ಕ್ಯಾರೆಟ್ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಪೈಕಾರ ವಾಟರ್ ಫಾಲ್ಸ್ ಮತ್ತು ಪೈಕಾರ ಲೇಕ್ ಎರಡೂ ಒಂದೇ ಹತ್ರನೇ ಇದೆ. ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಎರಡೂ ಪ್ಲೇಸ್ಗೂ. ಆ್ಯಂಡ್ ನೀವಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಅದು ಪೈಕಾರ ಡ್ಯಾಮ್, ಪೈಕಾರ ಲೇಕ್ಗೆ ಕಟ್ಟಿರೋದು. ಆ್ಯಂಡ್ ನಿಮಗೆ ಡ್ಯಾಮಿಂದ ನೀರು ಹರಿತಿದೆಯಲ್ಲ, ಇದೇ ವಾಟ್ರೇ ಅಲ್ಲಿ ವಾಟರ್ ಫಾಲ್ಸಲ್ಲಿ ಬೀಳೋದು, ಪೈಕಾರ ವಾಟರ್ ಫಾಲ್ಸಲ್ಲಿ. ಆ್ಯಂಡ್ ಊಟಿಯಿಂದ 22 ಕಿಲೋಮೀಟರ್ ಆಗುತ್ತೆ ಈ ಎರಡೂ ಪ್ಲೇಸಸ್ಗೂ. ನೀವು ನೋಡ್ತಿದ್ದೀರಲ್ಲ, ನಮ್ಮ ಆಶೀಶ್ ನೋಡಿ ಕ್ಯಾರೆಟ್ ಹಿಡ್ಕೊಂಡು ನಿಂತಿದ್ದಾನೆ. ಆ್ಯಂಡ್ ಇಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಹೋಗಬೇಕು. ಒಂದು 1/2 ಕಿಲೋಮೀಟರ್ ಆಗುತ್ತೆ ಪೈಕಾರ್ ವಾಟರ್ ಫಾಲ್ಸ್ ಇಲ್ಲಿಂದ. ಆ್ಯಂಡ್ ಇದು ಫುಲ್ಲು ಪಾರ್ಕಿಂಗ್ ಪ್ಲೇಸು. ನೀವು ನೋಡ್ತಿದ್ದೀರಲ್ಲ, ಇಷ್ಟು ಪಾರ್ಕಿಂಗ್ ಪ್ಲೇಸು. ಸೊ ಇಲ್ಲಿ ಬೈಕ್ ನಿಲ್ಲಿಸಿ ಇವಾಗ ನಾವು ನಡ್ಕೊಂಡು ಹೋಗೋಣ. ನಿಮಗೆ ಮುಂದೆ ಕಾಣ್ತಿರೋ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ವಾಟರ್ ಫಾಲ್ಸ್ಗೆ. ಆ್ಯಂಡ್ ಜೀಪ್ ಬರ್ತಿದೆಯಲ್ಲ, ಈ ರೋಡಲ್ಲಿ ನಾವು ಬಂದಿದ್ದು. ಆ್ಯಂಡ್ ಅಲ್ಲಿ ನಿಮ್ಗೆ ಮುಂದೆ ಕಾರುಗಳು ನಿಂತಿದೆಯಲ್ಲ, ಅದು ಪಾರ್ಕಿಂಗ್ ಲಾಟ್. ಸೊ ನಾನೀಗ ಕ್ಯಾರೆಟ್ ತಿಂತಾಯಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ತಣ್ಣಗಿದೆ ಅಂತಂದರೆ ಫ್ರಿಜ್ಜಲ್ಲಿ ಇಡೋದೇ ಬೇಡ, ಹೊರಗಡೆ ಇಟ್ಟರೆ ಸಾಕು. ಇಷ್ಟು ಬಿಸಿಲಲ್ಲಿ ಹೊರಗಡೆ ಇಟ್ಟರು ಇಷ್ಟು ತಣ್ಣಗಿದೆ. ಹಾಗೆ ನಡ್ಕೊಂಡು ಹೋಗ್ತಾ ತಿನ್ಕೊತ ಹೋಗಲಿಕ್ಕೆ ಜೋಳ ತೊಗೊತಾ ಇದ್ದೀವಿ. ಸುಟ್ಟಿರೋದೆರಡು, ಬೇಯಿಸಿರೋದೆರಡು ಜೋಳ. ಆ್ಯಂಡ್ ಈ ರೀತಿ ಶಾಪ್ಸ್ ತುಂಬಾ ಇದೆ ಈ ಪೈಕಾರ ವಾಟರ್ ಫಾಲ್ಸ್ ಹತ್ರ. ನಾವೀಗ ವಾಟರ್ ಫಾಲ್ಸ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನೀವು ನೋಡ್ತಿದ್ದೀರಲ್ಲ, ಮುಂದೆ ಹರೀಶಾ ಮತ್ತು ಆಶೀಶ್ ನಡ್ಕೊಂಡು ಹೋಗ್ತಿದ್ದಾರೆ. ನಾನು ಅಕ್ಷಯ್ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಊಟಿಲಿ ನಿಮಗೆ 1/2 ಲೀಟರು, 1 ಲೀಟರು, 2 ಲೀಟರ್ ವಾಟರ್ ಬಾಟಲ್ಸ್ ಅಂತೂ ಸಿಗೋದೇ ಇಲ್ಲ. ಓನ್ಲಿ 5 ಲೀಟರ್ ವಾಟರ್ ಬಾಟ್ಲ್ ಅಷ್ಟೇ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿದ್ದಾರೆ. ಸಣ್ಣ ಕೆಪಾಸಿಟಿ ವಾಟರ್ ಬಾಟ್ಲ್ಗಳೆಲ್ಲ ಮಾರಿದ್ರೆ ತುಂಬಾ ಪ್ಲಾಸ್ಟಿಕ್ ಆಗಿಬಿಡುತ್ತೆ ಅಂತ. ಸೊ ಅದೊಂದು ಒಳ್ಳೆಯ ವಿಷಯ, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. 5 ಲೀಟರ್ ವಾಟರ್ ಬಾಟ್ಲ್ ಅಷ್ಟೇ ಇಲ್ಲಿ ನಿಮಗೆ ಸಿಗೋದು. ಆ್ಯಂಡ್ ನೀವು ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಅಮೌಂಟ್ ಪೇ ಮಾಡಿದ್ರೆ ಈ ಥರ ಎಲೆಕ್ಟ್ರಿಕ್ ಬಗ್ಗೀಸಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ ವಾಟರ್ ಫಾಲ್ಸ್ ತನಕ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಆರಾಮಾಗಿ. ನಡ್ಕೊಂಡು ಹೋಗಿ ನೋಡೋಣ ಹೇಗಿದೆ ಅಂತ. ನಿಮಗೆ ಮುಂದೆ ರೈಟ್ ಸೈಡಲ್ಲಿ ಒಂದು ಬೋರ್ಡ್ ಕಾಣ್ತಿದೆಯಲ್ಲ, ಈ ಪೈಕಾರ್ ವಾಟರ್ ಫಾಲ್ಸ್ಗೆ ಎಂಟ್ರಿ ಫೀಸು 20 ರೂಪೀಸು ಒಬ್ಬರಿಗೆ. ಆ್ಯಂಡ್ ಅಲ್ಲಿ ಆರ್ಚ್ ಕಾಣ್ತಿದೆಯಲ್ಲ ದೂರದಲ್ಲಿ, ಅದು ಎಂಟ್ರೆನ್ಸ್ ಗೇಟು. ಟಿಕೆಟ್ ಕೌಂಟರ್ ಕೂಡ ಅಲ್ಲೇ ಇದೆ ಅಂತ ಕಾಣುತ್ತೆ. ಆ್ಯಂಡ್ ಈ ವಾಟರ್ ಫಾಲ್ಸ್ ಟೈಮಿಂಗ್ಸ್ ಏನು ಅಂತ ನಾನು ಅಲ್ಲಿ ಮುಂದೆ ಹೋದ್ಮೇಲೆ ಹೇಳ್ತೀನಿ, ಅಲ್ಲಿ ಬರೆದಿರ್ತಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಬಗ್ಗೀಸಲ್ಲಿ ಬಂದರೆ ಇಲ್ಲಿವರೆಗೂ ಬರ್ಬೋದು. ಇಲ್ಲಿಂದ ಇನ್ನೂ ಒಂದು ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು ವಾಟರ್ ಫಾಲ್ಸ್ ನೋಡಲಿಕ್ಕೆ. ನಿಮಗೆ ಮುಂದೆ ಬೋರ್ಡ್ ಕಾಣ್ತಿದೆಯಲ್ಲ, ಈ ವಾಟರ್ ಫಾಲ್ಸ್ ಟೈಮಿಂಗ್ ಬಂದು ಬೆಳಗ್ಗೆ 8:30 ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸು ಟಿಕೆಟ್ ತೊಗೊಂಡು ನಡ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ಆ್ಯಂಡ್ ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದು ಪೈಕಾರ್ ರಿವರ್. ನೀವು ಮುಂದೆ ನೋಡ್ತಿದ್ದೀರಲ್ಲ, ಜನರು ಇನ್ನೂ ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಗನ್ನ ನಡ್ಕೊಂಡು ಹೋದರೆ ನಿಮಗೆ ಮೈನ್ ಫಾಲ್ಸ್ ಕಾಣಿಸುತ್ತೆ. ಆ್ಯಂಡ್ ಅದಕ್ಕೂ ಮುಂಚೆನೇ ಈ ನದಿ ನೀರು ಅಲ್ಲಲ್ಲಿ ಈ ರೀತಿ ಸಣ್ಣ ಪುಟ್ಟ ಫಾಲ್ಸ್ ಥರ ಕ್ರಿಯೇಟ್ ಮಾಡಿದೆ. ನೀವು ನೋಡ್ತಿದ್ದೀರಲ್ಲ, ಈ ಥರ ಕಾಣುತ್ತೆ ಪೈಕಾರ್ ವಾಟರ್ ಫಾಲ್ಸ್. ನಾನೀಗ ಮೈನ್ ವಾಟರ್ ಫಾಲ್ಸ್ ಹತ್ರ ಬಂದೆ. ಅಲ್ಲಿ ಕೆಳಗಡೆ ಇಳ್ಕೊಂಡು ಹೋದರೆ ನಿಮಗೆ ವಾಟರ್ ಫಾಲ್ಸ್ ಇನ್ನೂ ಹತ್ತಿರದಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ, ಒಂದತ್ರ ಅಲ್ಲ, ಒಂದು 3-4 ಹತ್ರ ಈ ರೀತಿ ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿದೆ ಈ ಪೈಕಾರ್ ರಿವರಿಂದ. ಆ್ಯಂಡ್ ಲೊಕೇಶನ್ ಮಾತ್ರ ಸೂಪರಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ಈ ಪೈಕರ್ ಲೇಕ್ ಹತ್ರ ತುಂಬಾ ಕೋತಿಗಳಿವೆ, ನೀವು ನೋಡ್ತಿದ್ದೀರಲ್ಲ. ಸೊ ಇಲ್ಲಿಗೆ ಬರೋರು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವೇನಾದರೂ ಬ್ಯಾಗ್ ತಗಲಾಕೊಂಡಿದ್ದೀರಾ ಅಥವಾ ಕವರ್ ಹಿಡ್ಕೊಂಡಿದ್ದೀರಾ ಅಂತಂದರೆ ಪಕ್ಕ ಕಿತ್ಕೊಳ್ಲಿಕ್ಕೆ ಬರ್ತವೆ ಇವು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೈಕರ್ ವಾಟರ್ ಫಾಲ್ಸ್ ಹೇಗಿತ್ತು ಅಂತ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಫಾಲ್ಸ್ ನೋಡಲಿಕ್ಕೆ. ಆ್ಯಂಡ್ ನಾವು ಇವಾಗ ನಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಬೈಕ್ ಪಾರ್ಕ್ ಮಾಡಿರೋ ಪ್ಲೇಸ್ ಹತ್ರಕ್ಕೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರ ಅಷ್ಟೇ ಪೈಕರ್ ಲೇಕ್. ಅಲ್ಲಿ ಬೋಟಿಂಗ್ ಇರುತ್ತೆ. ನಾವು ಊಟಿಲಿ ಬೋಟಿಂಗೇ ಮಾಡಲಿಲ್ಲ, ಸೊ ಪೈಕರ್ ಲೇಕಲ್ಲಿ ಬೋಟಿಂಗ್ ಮಾಡೋಣ ಅಂದ್ಕೊಂಡು ಹೋಗೋಣ. ಪೈಕಾರ ವಾಟರ್ ಫಾಲ್ಸ್ ಹತ್ರದಿಂದ ಒಂದು 500 ಮೀಟರ್ ಬಂದರೆ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಡೈವರ್ಷನ್ ಇದೆ. ಸೊ ಹಿಂಗೆ ಹೋದರೆ ಪೈಕಾರ ಲೇಕಿಗೆ ಹೋಗುತ್ತೆ. ಬ್ಯಾಕ್ ವಾಟರ್ ನೋಡ್ಬೋದು. ನೋಡಿ, ದೊಡ್ಡದಾಗಿ ಬೋರ್ಡ್ ಕೂಡ ಹಾಕಿದ್ದಾರೆ, ಬೋಟ್ ಹೌಸ್ ಪೈಕಾರ ಅಂತ. ಇಲ್ಲಿಂದ ಇನ್ನೂ 1.5 ಕಿಲೋಮೀಟರ್ ಏನೋ ಇದೆ ಸೊ ಆ ಬೋಟ್ ಹೌಸು. ಆ್ಯಂಡ್ ನೀವು ಅಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ. ಒಂದೊಂದು ಬೈಕಿಗೆ 10 ರೂಪೀಸ್. ಸೊ ನಾವೀಗ ಪೈಕರ್ ಲೇಕ್ ಬೋಟ್ ಹೌಸ್ ಹತ್ರ ಇದ್ದೀವಿ. ನೀವು ನೋಡ್ತಿದ್ದೀರಲ್ಲ, ಲೇಕ್ ಬ್ಯಾಕ್ ವಾಟರ್ ಈ ರೀತಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ನಾವು ಬೋಟಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿದ್ದೀರಲ್ಲ, ಬ್ಯಾಕ್ ವಾಟರ್ ಸಖತ್ತಾಗಿ ಕಾಣ್ತಿದೆ. ಆ್ಯಂಡ್ ನಾನು ನಿಮ್ಗೆ ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಈ ಬೋಟಿಂಗ್ ಕಾಸ್ಟ್ ಏನು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಮುಂದೆ ಕಾಣ್ತಿರೋ ಬೋರ್ಡಲ್ಲಿ ಪ್ರೈಸಿಂಗ್ ಡೀಟೇಲ್ಸ್ ಇದೆ ಬೋಟಿಂಗ್ದು. 8 ಸೀಟರ್ ಬೋಟ್ಗೆ 815 ರೂಪೀಸ್ 20 ಮಿನಿಟ್ಸ್ ಡ್ಯೂರೇಷನ್. 10 ಸೀಟರ್ ಬೋಟ್ಗೆ 935 ರೂಪೀಸ್ 20 ಮಿನಿಟ್ಸ್ ಡ್ಯೂರೇಷನ್. ಆ್ಯಂಡ್ ಸ್ಪೀಡ್ ಬೋಟ್ಗೆ 840 ರೂಪೀಸ್ 10 ಮಿನಿಟ್ಸ್ ಡ್ಯೂರೇಷನ್. ಬಟ್ ಸ್ಪೀಡ್ ಬೋಟಲ್ಲಿ 2 ಅಥವಾ 3 ಅಷ್ಟೇ ಹೋಗ್ಲಿಕ್ಕಾಗೋದು. ಸೊ ನಾವು 8 ಸೀಟರ್ ಬೋಟ್ ತೊಗೋತಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇನ್ನೂ 4 ಜನ ಜಾಯ್ನ್ ಆದರು. 8 ಸೀಟರ್ ಬೋಟ್ಗೆ ಅಮೌಂಟ್ ಪೇ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ನಾವು ಕೆಳಗಡೆ ಇಳ್ಕೊಂಡು ಬಂದ್ವಿ. ನೀವು ನೋಡ್ತಿದ್ದೀರಲ್ಲ, ಇದು ಬೋಟಿಂಗ್ ಪಾಯಿಂಟ್. ಆ್ಯಂಡ್ ಲಕ್ಕಿಲಿ ನಮ್ಮ 4 ಜನದ ಜೊತೆಗೆ ಇನ್ನೂ 4 ಜನ ಸಿಕ್ಕಿದ್ರಿಂದ ನಮಗೆ ಒಬ್ಬೊಬ್ಬರಿಗೆ 100 ರೂಪೀಸ್ ಬಿತ್ತಷ್ಟೇ ಈ ಬೋಟಿಂಗ್ ಚಾರ್ಜ್. ಆ್ಯಂಡ್ ಇದೇ ಬೋಟಲ್ಲೇ ನಾವು ಹೋಗ್ತಿರೋದು. ಆಶೀಶ್, ಅಕ್ಷಯ್ ಮತ್ತು ಹರೀಶ್ ಎಲ್ಲ ಹತ್ತುತ್ತಿದ್ದಾರೆ. ಆ್ಯಂಡ್ ದೆನ್ ನಮ್ಮ ಜೊತೆ ಬಂದಂಥ 4 ಜನನೂ ಹತ್ತುತ್ತಿದ್ದಾರೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಈ ಬೋಟ್ ಜರ್ನಿ ಹೇಗಿರುತ್ತೆ ಅಂತ. ಶೇಷು ನೋಡು, ಶೇಷು ಹತ್ರ ವೇಟ್ ಇಲ್ಲ ಅದಕ್ಕೆ. ಏನಾಗಲ್ಲ, ಅದೇ ಸ್ಪೀಡ್ ಬೋಟಲ್ಲಿ ಹೋಗೋರ್ಗಂತೂ ಸೊ ನೀವು ನೋಡ್ತಿದ್ದೀರಲ್ಲ, ಊಟಿಯಲ್ಲಿ ಬೋಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ತುಂಬ ಜನ ಇದ್ರು, ಅಷ್ಟಾಗಿ ಇಷ್ಟ ಆಗಿದ್ದಿಲ್ಲ. ಪೈಕರ್ ಲೇಕಲ್ಲಿ ಬೋಟಿಂಗ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇಲ್ಲಿ ಬಂದ್ವಿ. ತುಂಬಾ ಚೆನ್ನಾಗಿದೆ. 8 ಜನ ನಾವು 4 ಜನ. ಆ್ಯಂಡ್ ದೆನ್ ಇನ್ನು ಬೇರೆ 4 ಜನ ಜಾಯ್ನ್ ಆದರು ನಮ್ಮ ಜೊತೆ ಗ್ರೂಪಿಗೆ. ಸೊ 8 ಜನ ಹೋಗ್ತಾ ಇರೋದು. ನನಗೆ ಗೊತ್ತಿರೋ ಪ್ರಕಾರ ಒಂದು 15 to 20 ಮಿನಿಟ್ಸ್ ಆಗುತ್ತೆ ಒಂದು ರೌಂಡ್ ಬರಲಿಕ್ಕೆ ಈ ಲೇಕ್ ಫುಲ್ಲು ಬೋಟಿಂಗಲ್ಲಿ. ತುಂಬಾ ಚೆನ್ನಾಗಿದೆ. ಈ ಊಟಿಯಲ್ಲಿ ಬೋಟಿಂಗ್ ಹೋಗೋದಕ್ಕಿಂತ ಇಲ್ಲಿ ಬೋಟಿಂಗ್ ಮಾಡಿದ್ರೆ ಸೂಪರ್ ಅನಿಸುತ್ತೆ. ನೋಡ್ತಿದ್ದೀರಲ್ಲ ನೀವು, ಸಖತ್ತಾಗಿದೆ. ಸೊ ಊಟಿಗೆ ಬಂದವರು ಇಲ್ಲಿ ಬೋಟಿಂಗ್ ಮಾಡೋದು ಮಾತ್ರ ಮಿಸ್ ಮಾಡ್ಕೊಂಡ್ಲೇಬೇಡಿ.
ಸೊ 20 ನಿಮಿಷಗಳ ಈ ಬೋಟ್ ರೈಡ್ ಮುಗಿಸ್ಕೊಂಡು ನಾವು ಮತ್ತೆ ಈ ಬೋಟಿಂಗ್ ಪಾಯಿಂಟ್ ಹತ್ರ ರಿಟರ್ನ್ ಬಂದ್ವಿ. ಹೇಳ್ಲಿಕ್ಕೆ ಮಾತೇ ಇಲ್ಲ, ತುಂಬಾ ಚೆನ್ನಾಗಿದೆ ಈ ಬೋಟ್ ರೈಡ್ ಮಾತ್ರ. ಸೊ ಊಟಿಗೆ ಬಂದವರು ಪೈಕರ್ ಲೇಕಲ್ಲಿ ಬೋಟ್ ರೈಡ್ ಮಾಡೋದನ್ನಂತೂ ಮಿಸ್ ಮಾಡ್ಕೊಂಡ್ಲೇಬೇಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೈಕಾರ ವಾಟರ್ಫಾಲ್ಸ್ ಮತ್ತು ಪೈಕಾರ ಲೇಕ್ನ ಊಟಿಗೆ ಬಂದವ್ರು ಯಾರೇ ಆಗಲಿ ಈ ಎರಡೂ ಪ್ಲೇಸ್ನ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇಲ್ಲಿ ಬೋಟಿಂಗ್ ಹೋಗೋದು ಮಾತ್ರ ಮಿಸ್ ಮಾಡ್ಕೊಂಡ್ಲೇಬೇಡಿ. ನಾನಂತೂ 100% ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೋಟಿಂಗ್ ಮಾತ್ರ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.